ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತೀನಿ. ಇವತ್ತು ಫಾರ್ ಎ ಚೇಂಜ್ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇತ್ತು, ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ. ಎಲ್ಲಿಗಪ್ಪ ಅಂದರೆ ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಬಂದು 3 ಗಂಟೆ. ಇವಾಗ ಹೊರಟಿದ್ದೀವಿ. ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿದ್ದೆ, ಯಾಕಂದರೆ ರಜೆ ಹಾಕ್ಸೋಕ್ಕಾಗಲ್ಲ. ಇವಾಗ ಟೆಸ್ಟು, ಎಕ್ಸಾಮ್ಸ್, ಆ್ಯನ್ಯುವಲ್ ಡೇ ಎಲ್ಲ ಹತ್ತತ್ರ ಬರ್ತಿರೋದ್ರಿಂದ ಇವಾಗ ಆ್ಯನ್ಯುವಲ್ ಡೇದು ಫಂಕ್ಷನ್ದು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ನಡೆಸ್ತಿದ್ದಾರೆ. ಹಾಗಾಗಿ ರಜೆ ಕೊಡ್ತಿಲ್ಲ ಸ್ಕೂಲಲ್ಲಿ. ಒಂದಿನದ ಮಟ್ಟಿಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನಾಳೆ ಒಂದಿನ ರಜೆ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅವ್ನು ಸ್ಕೂಲ್ ಮುಗಿಸ್ಕೊಂಬಂದೆ 2:30ಗೆ. 3 ಗಂಟೆಗೆ ಇವಾಗ ಅವ್ನು ಬಂದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ. ಅವ್ನು ಬರೋಷ್ಟರಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಬ್ಯಾಗ್, ಲಗೇಜು ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಐಟಮ್ಸ್ನೂ ಸಹ ತೊಗೊಂಡೋಗ್ಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹೊರಡ್ತಾಯಿದ್ದೀವಿ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಫ್ರೈಡ್ ರೈಸ್ನ ಮಾಡಿದ್ದೆ. ಅದರದ್ದು ರೆಸಿಪಿನೂ ಸಹ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನು ಜಾಯಿನ್ ಮಾಡ್ತೀನಿ. ಹಾಗೆ ನೋಡ್ಕೊಂಬನ್ನಿ. ಇವಾಗ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ. ಫಸ್ಟು ಒಂದು ಬಾಣಲಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು. ಅದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್ ಹಾಗೆ ಕ್ಯಾಬೇಜ್ ಅಂದರೆ ಎಲೆಕೋಸು, ಹುಳ್ಳಿಕಾಯಿ ಹಾಗೆ ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ನು ಸಹ ಹಾಕ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ತರಕಾರಿ ತುಂಬ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ರೇ ಫ್ರೈಡ್ ರೈಸ್ಗೆ ಟೇಸ್ಟು. ಅದಕ್ಕೋಸ್ಕರ ಸುಮ್ಮನೆ ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು 1 ಸ್ಪೂನ್ ಆಗೋಷ್ಟು ಹಾಕ್ಕೊತಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಟ್ ಮಾಡಿ ಸಹ ಹಾಕೋಬೋದು. ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪಕ್ಕ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡೋಕ್ಕೋಸ್ಕರ. ಹಾಗೆ ಇವಾಗ ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ, ಶುಂಠಿ ಬೆಳ್ಳುಳ್ಳಿದು ಮತ್ತು ಹಸಿಮೆಣ್ಸಿನ್ಕಾಯ್ದೆಲ್ಲ ರಾ ಸ್ಮೆಲ್ ಹೋಗಿದ್ದಾದಮೇಲೆ ಇವಾಗ ನಾನು ಸೋಯಾ ಸಾಸ್, ವೆನಿಗರ್ ಹಾಗೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸು ಇಷ್ಟನ್ನು ಹಾಕ್ಕೊಂಡು ಸಾಸಸ್ದೆಲ್ಲ ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಷ್ಟಿಲ್ಲ, 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕ್ಕೊತಿದ್ದೀನಿ. ಅನ್ನನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೈಡ್ ರೈಸ್ ಮಾಡಬೇಕಂದ್ರೆ ಅನ್ನ ಹುಡಿಯಾಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಹುಡಿಯಾಗಿ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಪೌಡರ್ ಬರುತ್ತಲ್ಲ, ಅದನ್ನು ನಾನಿಲ್ಲಿ ಆಚೆಯವ್ರದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಚಿಲ್ಲಿ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಜೀರಾ ಪೌಡರ್ನು ಸಹ ಹಾಕ್ಕೊತಿದ್ದೀನಿ ನಾನು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜೋರು ಉರಿಲೇ ಮಾಡ್ಕೊಳ್ಳಿ, ಮೀಡಿಯಮ್ ಉರಿಲೆಲ್ಲ ಏನು ಬೇಡ. ಜೋರು ಉರಿ ಮಾಡ್ಕೊಂಡ್ರೇ ಬೇಗ ಕುಕ್ ಆಗುತ್ತೆ, ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಫ್ರೈಡ್ ರೈಸ್ ರೆಡಿ. ಇದನ್ನು ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮೈಲ್ಡ್ ಫ್ಲೇವರ್ ಇರುತ್ತಲ್ಲ, ಹಾಗಾಗಿ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗ ಬಂದಿದ್ದ ತಕ್ಷಣ ರೆಡಿಯಾಗಿ ಇವಾಗ ಊರ ಕಡೆಗೆ ಹೊರಟಿದ್ದೀವಿ, ನಮ್ಮ ಪಯಣ ಊರಿಗೆ. ಇವಾಗ ಫೈನಲಿ ಊರಿಗೆ ರೀಚ್ ಆದ್ವಿ. ಇದು ಊರಿಗೆ ಇನ್ನೊಂದು 1/2 ಕಿಲೋಮೀಟರ್ ಇದೆ ಅಷ್ಟೇ. ಫುಲ್ಲು ಥಂಡಿ. ನಾವು ಇವಾಗ ಟೈಮ್ ಬಂದು ಒಂದು 5 ಗಂಟೆ 5 ಕಾಲು ಆಗಿರ್ಬೋದು. ಫುಲ್ಲು ಚಳಿ, ಯಾಕಂದರೆ ಫುಲ್ ಸುತ್ತಮುತ್ತ ಗಿಡ ಮರಗಳು ಹಾಗೆ ಕೆರೆಗಳಿರ್ತಾವಲ್ಲ, ಹಾಗಾಗಿ ಫುಲ್ಲು ಚಳಿ. ಫೈನಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ಬಂದಿದ್ದ ತಕ್ಷಣ ನನ್ನ ಮಗ ಮೇಕಮರಿ ಜೊತೆ ಆಟ ಆಡ್ತಿದ್ದೆ. ಚಿನ್ನಮರಿ ಆರಿದು ಆರ ನಿನ್ನೇನು ಅನ್ಬೇಕಪ್ಪ ಅದು? ದಕ್ಷ, ನಿನ್ನೇನಂತ ಕರಿಬೇಕು? ಅಣ್ಣ ಅಂತ ಕರಿಬೇಕು ನಿನ್ನ. ನೀನು ಅಣ್ಣನಾ? ಯಾರು ಗೊತ್ತಿಲ್ಲ ಅಂತೆ. ಯಾರ್ದದು ಮೇಕೆ ಪಾಪ? ಅಲ್ಲಿ ಮೇಕಪ್ ಪಾಪ ಅಳ್ತೈತೆ, ಹೋಗು, ಒಬ್ಬನೇ ಐತೆ ಅಂತ. ನಿಧಾನಕ್ಕೆ ಹೋಗು.
ಫೈನಲಿ ಊರಿಗೆ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 5:30. ನಾವು ಮನೆ ಬಿಟ್ಟಿದ್ದು 3 ಗಂಟೆ. ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಇವತ್ತು, ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲಸಗಳಿದ್ವು, ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರೋದಿತ್ತು. ಬೆಳ್ಳೂರು ಕ್ರಾಸಲ್ಲಿ ಬೇಗನೆ ಬರ್ತಿದ್ವಿ, ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಿತ್ತು, ಹಾಗಾಗಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ 2 ಪುಟ್ಟು ಮೇಕೆ ಮರಿಗಳು 3 ದಿನ ಆಗಿದೆ ಅದು ಮರಿ ಹಾಕಿ. ಅದ್ರ ಜೊತೆ ನನ್ನ ಮಗ ಬಂದಿದ್ದ ತಕ್ಷಣ ಅವನಿಗೆ ಫೋನ್ ಮಾಡಿ ಹೇಳಿದರು ನಮ್ಮ ಮಾವ ಮೇಕೆ ಮರಿ ಹಾಕಿದೆ ಅಂತ. ಬಂದಿದ್ದ ತಕ್ಷಣ ಫಸ್ಟ್ ಅವನು ಹುಡುಕ್ದ. ಅವನಿಗೆ ಗೊತ್ತಾಗಿಲ್ಲ, ಕೌಚಿರ್ತಾರಲ್ವ ಚಿಕ್ಕ ಮರಿಗಳನ್ನ, ಹಾಗಾಗಿ ಅವನಿಗೆ ಗೊತ್ತಾಗಿರಲಿಲ್ಲ. ಆಮೇಲೆ ತೋರಿಸಿದ್ಮೇಲೆ ಅದ್ರ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ. ಇವಾಗ ಫಸ್ಟು ಮನೆ ಹತ್ರ ಹೋಗಿ ಬರಬೇಕು, ಹೆಂಗೆ ಬಂದಿದೆ ಅಂತ ನೋಡಬೇಕು. ಇವತ್ತು ಯಾಕಪ್ಪ ಊರಿಗೆ ಬಂದಿರೋದು ಅಂದರೆ, ನಾಳೆ ಮೋಲ್ಡ್ ಕೆಲಸ, ಫಸ್ಟ್ನೇ ಫ್ಲೋರ್ದು ಮೋಲ್ಡ್ ಕೆಲಸ ಇದೆ, ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಬಂದಿರೋದು. ಇವಾಗ ಮನೆ ಅಂದರೆ ರೂಮ್ ಎಷ್ಟು ಬಂದಿದೆ, ದೇವ್ರ ಮನೆ ಯಾವ ರೀತಿ ಬಂದಿದೆ, ಯಾವ ಸೈಡ್ ಬಂದಿದೆ ಅಂತ ನೋಡಬೇಕು. ನಾವು ಪಾಯ ಆದಾಗ ಬಂದಿದ್ದು, ಪಾಯ ಹಾಕೋದು ಪೂಜೆ ಆದಮೇಲೆ ಬಾಗಿಲು ಪೂಜೆ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ. ಅವಾಗಿನ್ನ ಗೋಡೆ ಏನೂ ಇದ್ದಿರಲಿಲ್ಲ, ಹಾಗಾಗಿ ಗೋಡೆ ಆದಮೇಲೆ ನಾವು ಇವತ್ತೇ ಬರ್ತಿರೋದು. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ನಾವು ಊರಿಗೆ ಬಂದು, ಇವತ್ತೇ ಬರ್ತಿರೋದು. ಹಾಗಾಗಿ ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಹಾಗೆ ವೀಡಿಯೋನ ಸಹ ಮಾಡ್ತೀನಿ, ನಿಮಗೂ ಸಹ ತೋರಿಸ್ತೀನಿ ಬನ್ನಿ. ಕಿಸಿ ಕೊಡ್ತೈತೆ, ನಿನಗೆ ಕಿಸಿ ಕೊಡ್ತೈತೆ, ಎತ್ಕೋ. ಮೆಲ್ಲ ಬೀಳಿಸ್ಬಾರ್ದು. ನಿನ್ನ ಜೊತೆ ಆಟ ಆಡ್ತೈತೆ. ಅಣ್ಣ ಅಂತ ಹೇಳು ಅಂದಲ್ಲ, ಕರಿ ಅಂದಲ್ಲ, ಅದಕ್ಕೆ ಅಣ್ಣನ ಜೊತೆ ಆಟ ಆಡ್ತಾ ಐತೆ. ಮುದು ಖುಷಿ ಆಯ್ತಂತ ಅದಕ್ಕೆ. ನೀನು ಬಟ್ಟೆ ಬೇಕತ್ತೆ, ಕೊಡು ಪಾಪಾಗೆ. ಕೊಡ್ತೀಯಮ್ಮ ಬಟ್ಟೆ ನಿಂದ? ದಕ್ಷಮ್ಮ ಕೊಡ್ತೀಯಾ? ಕಚ್ಚಲ್ಲ, ಸುಮ್ಮನಿರಪ್ಪ, ಅದಿನ್ನೂ ಪಾಪ. ಸುಮ್ಮನೆ ಆಟಾಡ್ತಾ ಐತೆ ನಿನ್ನ ಜೊತೆ. ನನ್ನ ಮಗ ಮೇಕೆ ಬಿಟ್ಟು ಬರೋಕ್ಕೆ ರೆಡಿನೇ ಇರಲಿಲ್ಲ. ಅಲ್ಲಿ ಅವನೂ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅವನನ್ನು ಸಹ ಕರ್ಕೊಂಬಂದಿದ್ದಾಯಿತು. ಅವನಿಗೆ ಚಿಕ್ಕ ಮೇಕೆ ಮರಿ ತುಂಬ ಇಷ್ಟ, ಯಾಕಂದರೆ ಅವ್ನು ಎತ್ಕೋಬೋದಲ್ವ, ಅದಕ್ಕೋಸ್ಕರ ಅವ್ನು ಆಟ ಆಡ್ಕೊಂಡಿದ್ದ. ಇವಾಗ ಅವ್ನಿಗೇನೋ ನೈಸ್ ಮಾಡಿಕೊಂಡು ಇವಾಗ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಿದ್ದ ತಕ್ಷಣ ನೋಡ್ತಾಯಿದ್ದೀನಿ ಮನೆ ಯಾವ ರೀತಿ ಬಂದಿದೆ, ಜಾಗ ಅಂದರೆ ಅಡುಗೆ ಕಿಚನ್ ಎಷ್ಟು ಅಗ್ಲಕ್ಕೆ ಬಂದಿದೆ, ರೂಮ್ ಎಷ್ಟು ಅಗ್ಲಕ್ಕೆ ಬಂದಿದೆ ಅಂತ ಎಲ್ಲ ನೋಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಇವಾಗ ಗೊತ್ತಾಗಲ್ಲ ನಿಮಗೆ ಅಷ್ಟು ಹೇಳಿದ್ರು. ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ. ಹಾಗೆ ಬರ್ತಾ ನಾವು ಮಸಾಲೆ ಪುರಿನೂ ಸಹ ತೊಗೊಂಬಂದಿದ್ವಿ. ಸಂಜೆ ಆಗಿತ್ತಲ್ಲ, ಹಾಗಾಗಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸಂಜೆ ಕಾಫಿನೂ ಸಹ ಮಾಡಿದ್ವಿ. ಕಾಫಿ ಕುಡ್ಕೊಂಡು ಹಾಗೆ ಸ್ನ್ಯಾಕ್ಸು ಸಹ ತಿಂತಾರೆ ಅಂತ ನಮ್ಮ ಅತ್ತೆ ಇವತ್ತು ಹಸೆ ಅವರೆಕಾಳು ಹಾಕ್ಬಿಟ್ಟು ಹುಳಿ ಸಾರು, ಹಸೆ ಅವರೆಕಾಳು ಸಾರು ಮಾಡಿದರು. ಹಾಗೆ ಊಟಕ್ಕೆ ನೆಂಚಿಕೆಗೆ ಅಂತ ಹೇಳ್ಬಿಟ್ಟು ಬೋಂಡನೂ ಸಹ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈರುಳ್ಳಿ ಪಕೋಡ ಥರ ಮಾಡೋಣ ಅಂತ ಹೇಳ್ಬಿಟ್ಟು, ಈ ಚಳಿಗೆ ಫುಲ್ ಚಳಿ ವೆದರ್ ಬೇರೆ ಇತ್ತು, ಅದಕ್ಕೋಸ್ಕರ ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೋಂಡನೂ ಸಹ ಮಾಡಿದೆ. ಊಟ ಎಲ್ಲ ಮುಗಿಸಿದ್ದಾಯಿತು. ಊಟ ಎಲ್ಲ ಮುಗಿಸಿ ಸ್ವಲ್ಪ ನಾಳೆ ಕೆಲಸಗಳಿದ್ವು, ಅದನ್ನೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ನಾಳೆಗೆ ಅದನ್ನೆಲ್ಲನೂ ಸಹ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಸಾಂಬಾರು ಅತ್ತೆನೇ ಮಾಡಿದ್ರಿಂದ ನನಗೇನು ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ. ಅಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು, ಯಾಕಂದರೆ ಟ್ರಾವೆಲ್ ಮಾಡಿದಾಗ ಗೊತ್ತಿರುತ್ತಲ್ಲ ನಿಮಗೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ. ಆ ರೀತಿ ಸ್ವಲ್ಪ ಟಯರ್ಡ್ ಆಗಿತ್ತು. ಅದು ಬಿಟ್ಟರೆ ನನ್ನ ಮಗ ಅಂತೂ ಮೇಕೆ ಮರಿನ ಬಿಟ್ಟೇ ಇಲ್ಲ. ಅದಕ್ಕೆ ಅಣ್ಣ ಅಂತ ಹೇಳು, ನನ್ನ ಅಣ್ಣ ಅಂತ ಕರಿ ಅಂತ ಹೇಳ್ಬಿಟ್ಟು ಅದರಿಂದನೇ ಇದ್ದ. ಅವ್ನು ಒಳಗೆ ಕರ್ಕೊಂಬರೋದೇ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗಿತ್ತು. ಅದನ್ನು ಅಷ್ಟು ಇಷ್ಟ ಅವನಿಗೆ ಪ್ರಾಣಿಗಳು ಅಂದರೆ, ಅದರಲ್ಲೂ ಚಿಕ್ಕ ಪುಟಾಣಿ ಇದು ಕರು ಮೇಕೆ ಮರಿ ಅಂದರೆ ತುಂಬಾ ಇಷ್ಟ. ಅವ್ನಿಗೆ ಹೆಂಗೋ ಪೂಸಿ ಹೊಡ್ಕೊಂಡು ಒಳಗೆ ಕರ್ಕೊಂಡು, ಆಚೆ ಕಡೆ ಬಿಡೋಕ್ಕೆ ಥಂಡಿ ಬೇರೆ, ಇನ್ನು ಶೀತ ನೆಗಡಿ ಏನಾದರೂ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಬಂದ್ವಿ. ಇವಾಗ ಊಟ ಎಲ್ಲ ಮುಗಿಸಿ ನಾನು ನನ್ನ ಮಗ ಟಿ ವಿನ ನೋಡ್ತಿದ್ವಿ. ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಮನೆ ಹತ್ರ ಏನೋ ಮೆಟೀರಿಯಲ್ ಏನೋ ಬಂದಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ರು. ನಮ್ಮ ಅತ್ತೆ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ರು. ನಾನು ನನ್ನ ಮಗ ಇಬ್ಬರು ಕುಂತಿದ್ದೀವಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.